ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಮತಾ ಶ್ಯಾನ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಇನ್ನೊಂದು ಪುಟ್ಟ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಬುಧವಾರ 7 ಗಂಟೆ ಆಗಿದೆ ಟೈಮು. ಕೆಳಗಡೆ ವರಾಂಡ ಎಲ್ಲ ತೊಳೆದು ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ರಂಗೋಲೆ ಬಿಟ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಬಿಸಿಲಲ್ಲಿ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಮ್ಮೂರಲ್ಲಿ 2ನೇ ಬೀದಿಲಿ ಮಾಲೆ ಹಾಕಿದ್ದಾರೆ ಅಯ್ಯಪ್ಪ ಸ್ವಾಮಿಗೆ. ಅದರದ್ದೇ ಮೈಕ್ ಸೆಟ್ ಸೌಂಡು ನಿಮಗೆ ಕೇಳಿಸ್ತಾ ಇದೆ. ಅಲ್ಲಿ ಕಾಳುಗಳೆಲ್ಲ ಉಡ್ತೋಗ್ಬಿಡುತ್ತೆ ಅಂತ ಇಬ್ನಿ ಬೀಳಿ ಅಂತ ಇಲ್ಲೇ ಬಿಟ್ಟಿದ್ದೆ. ಬೆಕ್ಕು ಬಂದು ಗಲೀಜು ಮಾಡಿದೆಯಾ ಇಲ್ಲ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ನನ್ನ ಮಕ್ಕಳು ನಿನ್ನೆ ಆಟ ಆಡಿ ಗಲೀಜು ಮಾಡಿ ಆಟ ಸಾಮಾನೆಲ್ಲ ತೊಳೆದಿಟ್ಟಿದ್ರು. ಅದ್ರ ಮೇಲೆಲ್ಲ ನೋಡಿ ಎಷ್ಟೊಂದು ಇಬ್ನಿ ಬಿದ್ದಿದೆ. ನಮ್ಮೂರ ಕಡೆ ಬೆಟ್ಟಗಳು ಜಾಸ್ತಿ, ಅದರಿಂದ ಸ್ವಲ್ಪ ಚಳಿ ಜಾಸ್ತಿನೇ ಇರುತ್ತೆ. ಕೆಳಗಡೆ ಬಂದ ತಕ್ಷಣ ಮೊದಲು ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೀನಿ. ಬಟ್ಟೆ ವಾಶ್ ಆಗೋವರೆಗೂ ತಿಂಡಿ ರೆಡಿ ಮಾಡ್ಕೊಬಿಡೋಣ ಅಂತ. ನಮ್ಮೂರ ಕಡೆ ತುಂಬ ಚಳಿ ಇರೋದ್ರಿಂದ ನಾನು ಯಾವಾಗಲೂ ಸ್ವೆಟ್ರು ಮತ್ತು ಸ್ಕಾರ್ಫ್ ಹಾಕ್ಕೊಂಡೇ ಇರ್ತೀನಿ. ಏಕೆಂದರೆ ನನಗೆ ಸ್ವಲ್ಪ ಬೇಗ ಶೀತ ಆಗಿಬಿಡುತ್ತೆ, ಮೂಗೆಲ್ಲ ಕಟ್ಕೊಂಡ್ಬಿಡುತ್ತೆ. ಅದಕ್ಕೆ 10-11 ಗಂಟೆ ಆದ್ರೂ ಕೂಡ ಸ್ವೆಟ್ರ್ ಹಾಕ್ಕೊಂಡೇ ಇರ್ತೀನಿ. ನಮ್ಮೂರಲ್ಲಿ ಫಿಲ್ಟ್ರ್ ವಾಟರ್ ಸಿಗೋದಿಲ್ಲ. ಅದರಿಂದ ನಾನು ಈ ಕಡೆ ನೀವು ನೋಡ್ಬೋದು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಆ ಥರ ನಾನು ದಿನಕ್ಕೆ 2 ಸರಿ ನೀರನ್ನ ಕುದಿಸಿ ಇಟ್ಟಿರ್ತೀನಿ, ಮಕ್ಳಿಗೂ ಕುಡಿಯೋದಕ್ಕೆ ಯೂಸ್ ಆಗುತ್ತೆ ಅಂತ. ಯಾಕೆಂದರೆ ನೆಗಡಿ ಕೆಮ್ಮಾಗ್ಬಿಟ್ರೆ ಈ ಟೈಮಲ್ಲಿ ತುಂಬ ಹಿಂಸೆ, ಬೇಗ ಹುಷಾರಾಗೋದಿಲ್ಲ ಅವರು. ಅದಕ್ಕೆ ತಿಂಡಿಗೆ ಪುಳಿಯೋಗರೆ ಬೇಗ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಮೇಲೆ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ 8 ಗಂಟೆ ಆಗಿಬಿಟ್ಟಿತ್ತು. ಲೇಟ್ ಆಗಿಬಿಡುತ್ತೆ. ಮಕ್ಕಳು ಮನೇಲೇ ಇರೋದ್ರಿಂದ ಗಲಾಟೆ ಮಾಡ್ತಾರೆ, ಮತ್ತು ನನ್ನ ಮಗನಿಗೂ ನಾನು ಊಟ ಮಾಡಿಸ್ಬೇಕಲ್ವ ಅಂತ ಬೇಗ ಆಗುತ್ತೆ ಅಂತ ಪುಳಿಯೋಗರೆನೇ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬೇರೆ ಟೈಮಲ್ಲಿ ಅನ್ನ ಸಾಂಬಾರು ಮಾಡ್ಕೊಳ್ಳುವಾಗೆಲ್ಲ ಮಾಮೂಲಿ ನಾವು ಸೊಸೈಟಿ ಅಕ್ಕಿ ಕೊಡ್ತಾರಲ್ಲ ಅದನ್ನೇ ಯೂಸ್ ಮಾಡ್ಕೊತೀನಿ. ಈ ಥರ ಪುಳಿಯೋಗರೆ, ರೈಸ್ ಬಾತ್, ಪಲಾವ್ ಏನಾದರೂ ಮಾಡ್ಕೊಬೇಕು ಅಂದರೆ ಮಾಮೂಲಿ ಬೀಟ್ ರೈಸ್ ಅಕ್ಕಿನ ಯೂಸ್ ಮಾಡ್ಕೊತೀನಿ. 2 ಲೋಟ ಹಾಕಿದ್ರೆ ನಮಗೆ ಸಾಕಾಗುತ್ತೆ. ಬೆಳಿಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಕೂಡ 4 ಜನ ಇದ್ದೀವಲ್ವ, ಸಾಕಾಗುತ್ತೆ. ನಮ್ಮ ಮನೆಯವರು ನನ್ನ ಮಗನ ಆಚೆ ಕಡೆ ಕರ್ಕೊಂಡೋಗಿದ್ದಾರೆ, ಅಂಗಡಿ ಕಡೆ ಹೋಗಿದ್ದು ಬರ್ತೀನಿ ಅಂತ. ಅವರು ಕೆಲ್ಸಕ್ಕೆ ಹೋಗಬೇಕು, ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡಿಕೊಡ್ಬೇಕು. ಬಿಸಿಲಿಗೆ ಹೋಗಿ ನಿಂತ್ಕೊಂಡ್ರೆ ತುಂಬ ಬಿಸಿಲು ಅನಿಸುತ್ತೆ, ಒಳಗಡೆ ಬಂದರೆ ತುಂಬ ಚಳಿ ಅನಿಸುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ಬಿಸಿಲಿದೆ ಆಚೆ ಕಡೆ ಅಂದರೆ ಕಣ್ಣು ಬಿಡೋದಕ್ಕೆ ಆಗ್ತಾಯಿಲ್ಲ. ಕಿಟಕಿಯಿಂದ ಬೆಳಕು ಬರ್ತಾಯಿದೆ. ಅಕ್ಕಿ ಎಲ್ಲ ಹಾಕ್ತಾಯಿದ್ದೀನಿ. ಮಕ್ಕಳು ನೋಡ್ಕೊಳ್ಳೋದು ಇವಾಗ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಯಾಕಂದರೆ ಅವ್ರಿಗೆ ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಿದ್ದಾರೆ. ಅವ್ರ ಗಲಾಟೆ ತಡೆಯೋದಕ್ಕಂತೂ ನನ್ನ ಕೈಲಿ ಆಗ್ತಾಯಿಲ್ಲ. ಈ ಟೈಮಲ್ಲಿ ಅನಿಸುತ್ತೆ ನನಗೆ ಒಂದೇ ಊರಿಗೆ ಮದುವೆ ಆಗಬಾರ್ದಿತ್ತು. ಬೇರೆ ಕಡೆ ಮದುವೆ ಆಗಿದ್ದರೆ ಮಕ್ಳಿಗೆ ಹಾಲಿಡೇಸ್ ಬಂದಾಗ ಮಕ್ಕಳನ್ನ ಅಮ್ಮನ ಮನೆಗೆ ಅಂತ ಕಳಿಸ್ಬಿಡ್ಬೋದಿತ್ತು. ಸ್ವಲ್ಪ ಆವಾಗ ಮೈಂಡ್ಗೂ ರೆಸ್ಟ್ ಸಿಗ್ತಾಯಿತ್ತು ಅಂತ. ಆದರೆ ಏನೂ ಮಾಡೋದಕ್ಕಾಗಲ್ಲ. ಅಮ್ಮನ ಮನೆಯೂ ಇಲ್ಲೇ, ಅಜ್ಜಿ ಮನೆಯೂ ಇಲ್ಲೇ ಇರೋದ್ರಿಂದ ಅವರು ನಮ್ಮ ಮನೇಲೇ ಜಾಸ್ತಿ ಗಲಾಟೆ ಮಾಡ್ತಾ ಇರ್ತಾರೆ. ಪುಳಿಯೋಗರೆ ಜೊತೆ ಕಡಲೆ ಹಿಟ್ಟಿತ್ತು, ಬೋಂಡ ಮಾಡ್ಕೊಳ್ಳೋಣ ಅಂತ ಅನ್ನಕ್ಕೆ ಇಡ್ತಾ ಇದ್ದೆ. ಅಷ್ಟರಲ್ಲಿ ತರಕಾರಿಯವ್ರು ಬಂದರು. ನನ್ನ 2 ಹೆಣ್ಮಕ್ಳ ಜೊತೆಗೆ ನನ್ನ ತಮ್ಮನಿಗೂ 2 ಹೆಣ್ಮಕ್ಳು, ಅವರು ಬಂದು ತುಂಬ ತಲೆ ತಿಂತಾ ಇರ್ತಾರೆ. ಒಂದೊಂದು ಸರಿ ಅನಿಸುತ್ತೆ ಹೆಣ್ಮಕ್ಳಿಗೆ ತವ್ರ ಮನೆ ಅನ್ನೋದು ಎಷ್ಟು ಮುಖ್ಯ ಅಲ್ವಾ. ನಮಗೆ ಒಂದೇ ಊರಲ್ಲಿ ಇರೋದ್ರಿಂದ ಗೊತ್ತಾಗೋದಿಲ್ಲ. ಅಂದರೆ ಹೊರಗಡೆಯಿಂದ ಹೆಣ್ಮಕ್ಳು ಬರ್ತಾರಲ್ವ, ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಅವ್ರನ್ನ ಕೂರಿಸಿ ಎಲ್ಲ ಕೆಲಸನೂ ಮಾಡಿಕೊಡ್ತಾರೆ, ಹೋಗೋವರೆಗೂ ಚೆನ್ನಾಗಿ ನೋಡ್ಕೊತಾರೆ. ಅದೊಂಥರ ಖುಷಿ. ಅದನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಏಕೆಂದರೆ ನನಗೆ ಹುಷಾರಿಲ್ಲ ಅಂದ್ರೂ ನಾನು ಆಸ್ಪತ್ರೆಗೆ ತೋರಿಸ್ಕೊಂಡು ಬಂದಮೇಲೆ ಎಲ್ಲ ಕೆಲಸ ನಾನೇ ಮಾಡಬೇಕು. ಮತ್ತು ಯಾರು ನೀನು ಕೂತ್ಕೊ, ನಿನ್ಗೆ ಹುಷಾರಿಲ್ಲ ನಾನು ಮಾಡಿಕೊಡ್ತೀನಿ ಅನ್ನೋದಿಲ್ಲ. ಅದೆಲ್ಲ ಒಂದೊಂದು ಸರಿ ಅನಿಸುತ್ತೆ, ತುಂಬ ನೋವಾಗುತ್ತೆ. ಏನೂ ಮಾಡೋದಕ್ಕಾಗಲ್ಲ. ಯಾರನ್ನು ನಾವು ಕೇಳ್ಕೊಳ್ಳೋದಕ್ಕಾಗಲ್ಲ ಅಲ್ವಾ, ನಮಗೆ ಮಾಡಿಕೊಡಿ ಅಂತ. ನಮ್ಮ ಪಾಲಿನ ಕಷ್ಟ ಏನಿದೆಯೋ ಅದನ್ನು ನಾವು ಅನುಭವಿಸ್ಕೊಂಡು ಹೋಗಬೇಕು. ನಾನೇನು ಆವಾಗವಾಗ ಹೋಗೋದಿಲ್ಲ, ಅಮ್ಮನ ಮನೆ ಒಂದೇ ಊರಲ್ಲಿದೆ ಅಂತ. ಯಾಕೆಂದರೆ ನನ್ನ ಮನೆ ಕೆಲಸನೇ ನನಗೆ ಸಂಜೆವರೆಗೂ ಆಗಿಬಿಡುತ್ತೆ. ಆ ಥರ ಹೋಗೋದು ಅಷ್ಟೊಂದು ಸರಿಯಲ್ಲ, ನಮಗೆ ಬೆಲೆ ಕೂಡ ಇರೋದಿಲ್ಲ ಆ ಥರ ಪದೇ ಹೋಗ್ತಾಯಿದ್ರೆ. ನನ್ನ ಥರನೇ ಯಾರಾದರೂ ಒಂದೇ ಊರಿಗೆ ಮದುವೆ ಆಗಿ ಈ ಥರ ಬೇಜಾರು ಮಾಡ್ಕೊತಾ ಇದ್ದರೆ ಕಮೆಂಟ್ ಮಾಡಿ. ನನಗೂ ಕೂಡ ನಾನೊಬ್ಬಳೇ ಅಲ್ಲ, ನನ್ನ ಥರನೂ ಬೇರೆಯವ್ರಿಗೂ ಅನಿಸುತ್ತೆ ಅಂತ ತಿಳ್ಕೊಂಡು ಸಮಾಧಾನ ಮಾಡ್ಕೋತೀನಿ. ಅಂದರೆ ಕೆಲವರು ಇರ್ತಾರೆ ಗಂಡನ ಮನೇಲಿ ಅಮ್ಮನ ಮನೆಗಿಂತ ಹೆಚ್ಚಾಗಿ ನೋಡ್ಕೊತಾ ಇರ್ತಾರೆ. ಆದರೆ ನಮ್ಮಂತೆಯವ್ರು ಇರ್ತಾರಲ್ವ ಕೆಲವರು, ನಾವೇನು ಪಾಪ ಮಾಡಿದ್ದೀವಿ ಅಂತ ಗೊತ್ತಿಲ್ಲ, ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ, ಆ ಥರ ಆಗ್ಬಿಟ್ಟಿರ್ತೀವಿ. ಯಾಕೆಂದರೆ ನಾವು ನಮ್ಮನ್ನು ನೋಡ್ಕೊಳ್ಳೋದಲ್ದೇ ನಮ್ಮ ಮಕ್ಕಳನ್ನೂ ನೋಡಿಕೊಂಡು ಜೊತೆಗೆ ಮನೆ ಕೆಲಸನೂ ಮಾಡ್ಕೋಬೇಕು. ಅದನ್ನೆಲ್ಲ ನಾನು ನೆನೆಸ್ಕೊಂಡು ತುಂಬ ಬೇಜಾರು ಮಾಡ್ಕೊತಾ ಇರ್ತೀನಿ ಆವಾಗವಾಗ. ನಮ್ಮೂರಲ್ಲಿ ಏನಾದರೂ ತರಕಾರಿ ಇಲ್ಲ ಮನೇಲಿ ಅಂದರೆ ಈ ಥರ ಮನೆ ಹತ್ರ ಬರ್ತಾ ಇರ್ತಾರೆ, ಅದು ತುಂಬ ಹೆಲ್ಪ್ ಆಗುತ್ತೆ. ಅವಾಗವಾಗ ತೊಗೊಂಡ್ಬಿಡ್ತೀನಿ. ಬಂದಿಲ್ಲ ಅಂದರೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಮಾಡ್ಕೊತಾ ಇರ್ತೀನಿ. ಇವಾಗ ಬೋಂಡ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಎಲ್ಲ ತೊಗೊಂಡು ಹೆಚ್ಚಿಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ.
ನಮ್ಮ ಅಡುಗೆ ಮನೆ ತುಂಬ ಚಿಕ್ಕದು, ನಾನು ಅಲ್ಲಲ್ಲೇ ಇಟ್ಕೊಂಡಿರ್ತೀನಿ. ಈ ಮನೆ ಕಟ್ಟಬೇಕಾದ್ರೆ ನಾನು ಹೇಳ್ದೆ ಕೆಲಸ ಮಾಡ್ತಾ ಇರ್ತಾರಲ್ವ ಅವರಿಗೆ ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಡಿ, ರೂಮ್ಗಳನ್ನ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಡಿ ಅಂತ. ಆದರೆ ಅವರು ನಾವು ನೀಟಾಗಿ ಮಾಡಿಕೊಡ್ತೀವಿ, ದೊಡ್ಡದಾಗೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ರೂಮ್ಗಳು ಮತ್ತು ಅಡುಗೆ ಮನೆ ಎಲ್ಲ ತುಂಬ ಚಿಕ್ಕದಾಗಿ ಮಾಡಿಬಿಟ್ರು. ನೀವೇನಾದರೂ ಮನೆ ಕೆಲಸ ಮಾಡಿಸ್ತಾ ಇದ್ದೀರಾ ಅಂದರೆ ಏನು ಗಾರೆ ಕೆಲಸ ಮಾಡ್ತಾರೆ ಅವ್ರ ಮಾತನ್ನ ಕೇಳೋದಕ್ಕೆ ಹೋಗಲೇಬೇಡಿ. ಇದು ಹಿಂಗೆ ಆಗಬೇಕು, ಅದು ಹಾಗೆ ಆಗಬೇಕು ಅಂತ ಮಾಡಿಸ್ಕೊಳ್ಳಿ. ಯಾಕಂದರೆ ನಾವು ಈ ಮನೆಗೆ ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ನಮಗೆ ಗೊತ್ತು. ನಮ್ಮ ಹತ್ರ ₹1 ಇರಲಿಲ್ಲ. ಎಲ್ಲನೂ ಕೂಡ ನಾವು ಬಡ್ಡಿಗೆ ಸಾಲ ಮಾಡಿ ಮನೇನ ಕಟ್ಟಿದ್ದೀವಿ. ನಾವು ಅಂದ್ಕೊಂಡ ರೀತಿ ಮನೇನ ಕಟ್ಕೊಡ್ಲಿಲ್ವಲ್ಲ ಅವರು ಅಂತ ತುಂಬ ಬೇಜಾರಾಗ್ತಾ ಇರುತ್ತೆ. ಪ್ರತಿ ವಾರ ಮಾಡಬೇಕಾದ್ರೂ ಅಂದ್ಕೊತೀನಿ ಇದನ್ನು ಹಂಗೆ ಮಾಡಿಸ್ಕೊಬೇಕಿತ್ತು, ಇದನ್ನು ಹಿಂಗೆ ಮಾಡಿಸ್ಕೊಬೇಕಿತ್ತು ಅಂತ. ಆದರೆ ಏನೂ ಮಾಡೋದಕ್ಕಾಗಲ್ಲ, ಇವಾಗೆಲ್ಲ ಆಗೋಗಿದೆ. ಮತ್ತು ಇದನ್ನೆಲ್ಲ ಸರಿ ಮಾಡ್ಕೊಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಸದ್ಯಕ್ಕೆ ಹಿಂಗೆ ಇರಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಬಿಟ್ಟಿದ್ದೀವಿ. ಅನ್ನಕ್ಕೆ ಇಟ್ಟಿದ್ನಲ್ಲ, ಇನ್ನೇನೋ ಅನ್ನನೂ ರೆಡಿ ಆಯಿತು. ಅಷ್ಟರಲ್ಲಿ ಪುಳಿಯೋಗರೆ ಪೌಡ್ರನ್ನ ತರಿಸಿ ಇಟ್ಕೊಂಡಿದ್ದೀನಿ. ಈ MTR ಪುಳಿಯೋಗರೆ ಪೌಡ್ರ್ ಇಲ್ಲ ಅಂದರೆ ಒಂದೊಂದು ಸರಿ ನಾನು ಏನು ಮಾಡ್ತಾಯಿದ್ದೆ ಅಂತ ಯೋಚನೆ ಮಾಡ್ತೀನಿ. ಏಕೆಂದರೆ ಮನೇಲಿ ಮಾಡ್ಕೊಂಡಿರೋದು ಖಾಲಿಯಾಗಿತ್ತು. ಇವಾಗ ಬಿಸಿನೀರು ಕುದ್ದಿದೆ, ಅದನ್ನು ಅಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಲೋಟ ಇಟ್ಬಿಟ್ರೆ ಸಂಜೆವರೆಗೂ ಅದನ್ನೇ ಕುಡಿತಾರೆ. ಮತ್ತು ಅಂಡೆ ನೀರಿಗೆ ಬಂದು ತಣ್ಣೀರು ತೊಗೊಂಡು ಕುಡಿಯೋದಿಲ್ಲ. ಅನ್ನ ಎಲ್ಲ ಮಾಡಿಟ್ಟಿದ್ದೀನಿ ತಣ್ಣಗಾಗಲಿ ಅಂತ. ಅಷ್ಟರಲ್ಲಿ ನಾನು ಪಾಪುಗೆ ಸರಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನೇ ಮನೇಲಿ ಮಾಡ್ಕೊಂಡಿರೋದು ಹೋಮ್ಮೇಡ್ ಚಿಲ್ಲೆಕ್ಸ್ ಪೌಡ್ರಿಂದ ಮಾಡ್ತಾಯಿದ್ದೀನಿ. ಇದು ನನಗೆ 1 ತಿಂಗಳವರೆಗೂ ಬರುತ್ತೆ, ಇನ್ನೇನು ಖಾಲಿ ಆಗ್ತಾಯಿದೆ. ಇದನ್ನು ನಾನು ಮಾಡ್ಕೋಬೇಕಾದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಅಂದರೆ ಎಲ್ಲ ವಿಚಾರ ನನಗೆ ಗೊತ್ತು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ. ಅಂದರೆ ಕೆಲವ್ರಿಗೆ ಗೊತ್ತಿರೋದು ಕೆಲವ್ರಿಗೆ ಗೊತ್ತಿಲ್ಲದೇ ಇರ್ಬೋದು. ನಾನು ಯಾವ ರೀತಿ ಮಾಡ್ಕೊತೀನಿ ಮತ್ತು ನನ್ನ ಲೈಫ್ ಸ್ಟೈಲ್ ಹೇಗಿದೆ, ನನ್ನ ಥರನೇ ಯೋಚನೆ ಮಾಡೋ ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆಗ್ಬೋದು, ನಾನು ನನ್ನ ಭಾವನೆಗಳನ್ನ ಅವ್ರ ಜೊತೆ ಹಂಚ್ಕೋಬೋದು ಅನ್ನೋದಕ್ಕೋಸ್ಕರ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ನೀವು ಅಂದ್ಕೋಬೇಡಿ ಏನೆಲ್ಲ ಇವ್ರಿಗೆ ಗೊತ್ತಿರೋದಾ ಅಂತ. ಎಲ್ಲ ವಿಚಾರನೂ ಎಲ್ರಿಗೂ ಗೊತ್ತಿರಲ್ಲ ಅಲ್ವಾ. ಯಾವುದೋ ಒಂದು ಚಿಕ್ಕ ವಿಚಾರ ಯಾರಿಗಾದರೂ ಹೆಲ್ಪ್ ಆದರೆ ನಾವು ವಿಡಿಯೋ ಮಾಡಿದ್ದಕ್ಕೂ ಕೂಡ ಸಾರ್ಥಕತೆ ಇರುತ್ತೆ ಅನ್ನೋದಷ್ಟೇ ನಮ್ಮ ಉದ್ದೇಶ. ಇವಾಗ ಉಗ್ಗೀಟ ಆಗಿದೆ, ಅದು ಸ್ವಲ್ಪ ಮುಗ್ಲಿ ಅಂತ ಪ್ಲೇಟ್ ಮುಚ್ಚಿಬಿಟ್ಟಿದ್ದೆ. ತುಂಬ ಬಿಸಿ ಇದೆ, ಇವಾಗಲೇ ತಿನ್ನಿಸೋದಕ್ಕಾಗಲ್ಲ. ಅದಕ್ಕೆ ಒಂದು ಬೌಲ್ಗೆ ಹಾಕ್ಬಿಟ್ಟು ನಾನು ಸ್ವಲ್ಪ ತಣ್ಣಗಾಗಲಿ ಅಂತ ಒಂದು ತಟ್ಟೆನ ಮುಚ್ಚಿ ಇಟ್ಟಿರ್ತೀನಿ. ಅಷ್ಟರಲ್ಲಿ ಅನ್ನನ ಪುಳಿಯೋಗರೆನ ಒಗ್ಗರಣೆ ಕೊಟ್ಬಿಟ್ರೆ ಅವನಿಗೂ ಅಷ್ಟೊತ್ತಿಗೆ ಆರಿರುತ್ತೆ, ಅವನಿಗೂ ತಿನ್ನಿಸ್ಕೋಬೋದು, ನನ್ನ ಮಕ್ಳಿಗೂ ತಿಂಡಿ ಹಾಕ್ಕೊಡ್ಬೋದು ಅಂತ ಹೇಳ್ಬಿಟ್ಟು ಮುಚ್ಚಿಟ್ಟು ಬಂದಿದ್ದೀನಿ ಇಲ್ಲಿ. ಅಂದರೆ ಪುಳಿಯೋಗರೆ ಪೌಡ್ರಿಗೇ ನಾನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಇನ್ನೊಂದು ಸ್ವಲ್ಪ ಟೇಸ್ಟಿಯಾಗಲಿ ರೈಸು ಅಂತ ಮಾಡ್ಕೊತೀನಿ. ಬನ್ನಿ ನಾನು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ, ಅದು ಇನ್ನಷ್ಟು ಟೇಸ್ಟಿಯಾಗಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಮೊದಲು ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಒಂದು 2 ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಬಾಡಿಸ್ಕೊಳ್ಳೋಣ. ಆದಷ್ಟು ಬಾಡಿಸ್ಕೊಂಡ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಅದ್ರ ಜೊತೆಗೆ ಒಂದು 4 ಬೆಳ್ಳುಳ್ಳಿನೂ ಕೂಡ ಜಜ್ಜಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಫಸ್ಟ್ ಹಾಕ್ಕೊಬೇಕಿತ್ತು ಆದರೆ ಜಜ್ಜಿಟ್ಕೊಂಡಿಲ್ಲ, ಅದಕ್ಕೆ ಇವಾಗ ಜಜ್ಜಿ ಇಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1-2 ಒಣಮೆಣ್ಸೆ ಹಣ್ಣು ಇಷ್ಟನ್ನು ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಅದಷ್ಟು ಫ್ರೈ ಆದಮೇಲೆ ಏನು ಪುಳಿಯೋಗರೆ ಪೌಡ್ರ್ ತರಿಸ್ಕೊಂಡಿದ್ನಲ್ವ, ಅದು 2 ಪ್ಯಾಕೆಟನ್ನು ಕೂಡ ಕಟ್ ಮಾಡಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಸ್ವಲ್ಪ ನಾನು ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಜೊತೆಗೆ ಮಿಕ್ಸ್ ಆಗೋ ಥರ ಕಲಸಿಟ್ಕೊಂಡಿರೋ ಹುಣಸೆ ಹಣ್ಣಿನ ರಸನ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಮನೆಯಲ್ಲೇ ಮಾಡ್ಕೊಂಡಿರ್ತೀವಲ್ವ ಸಾಂಬಾರು ಪೌಡ್ರು, ಅದು ಒಂದು 2 ಸ್ಪೂನ್ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ಆ ಪೌಡ್ರು ಎಣ್ಣೆಲಿ ಫುಲ್ಲು ಮೆಲ್ಟ್ ಆಗಿಬಿಡ್ಬೇಕು, ಆ ಥರ ಕಲಿಸ್ಕೊಬೇಕು. ಹಂಗಾದ್ರೇ ಪುಳಿಯೋಗರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮನೇಲಿ ಮಾಡ್ಕೊಂಡಿರ್ತೀವಲ್ವ ಅದೇ ಥರ ಬರುತ್ತೆ ನೋಡಿ. ನೀರು ಹಾಕಿದಾಗ ಸ್ವಲ್ಪ ಜಾಸ್ತಿ ಆಗಿತ್ತು, ಇವಾಗ ಫುಲ್ ಎಣ್ಣೆನ ಬಿಟ್ಕೊಂಡಿದೆ. ಈ ಥರ ಆದಾಗ ನಾವು ಮಾಡಿಟ್ಕೊಂಡಿರೋ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಮನೇಲಂತೂ ಒಂದು ತುತ್ತೂ ಬಿಡೋದಿಲ್ಲ. ನನ್ನ ಮಕ್ಕಳಿಗೆ ಈ ಥರ ನಾನು ಪುಳಿಯೋಗರೆ ಮಾಡಿಕೊಟ್ರೇನು ಇಷ್ಟ ಆಗುತ್ತೆ. ನಾವೇ ಮನೇಲಿ ಮಾಡ್ಕೊಂಡಿದ್ದೀವೇನೋ ಹುಳಿಗೊಜ್ಜನ್ನ ಅನ್ನೋಷ್ಟು ಅನ್ನ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದೇ ಥರ ಮಾಡ್ತಾಯಿದ್ರಾ ಅಥವಾ ಬರೀ ಪೌಡ್ರನ್ನ ಹಾಕಿ ಅನ್ನನ ಕಲಿಸ್ಕೊತಾ ಇದ್ರಾ ಅಂತ ಕಮೆಂಟ್ ಮಾಡಿ. ಈ ಥರ
ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ. ಇವಾಗ ಅನ್ನ ಎಲ್ಲ ರೆಡಿ ಆಯಿತು. ಇದನ್ನು ಮುಚ್ಚಿಟ್ಬಿಟ್ಟು ನಾನು ನನ್ನ ಮಗನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಮುಖ ತೊಳ್ಕೊಂಡು ತಿಂಡಿ ತಿಂದ್ಕೊಂಡು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವಾಗ ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿಟ್ಟಿದ್ದೆ ನಾನು, ಪುಳಿಯೋಗರೆನ ತಿನ್ಕೊಂಡು ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮುಖ ತೊಳ್ಕೊಂಡು ತಿಂಡಿ ಮಾಡಿಕೊಂಡು ಬೆಳಿಗ್ಗೆ ಬೋಂಡ ಮಾಡಲಿಕ್ಕೆ ಅಂತ ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದೆ. ಆದರೆ ಬೆಳಿಗ್ಗೆನೇ ಬೋಂಡ ಮಾಡೋದಕ್ಕಾಗಿಲ್ಲ, ಅದಕ್ಕೆ ಸಂಜೆ ಮಾಡ್ಕೊಳ್ಳೋಣ ಅಂತ ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಈರುಳ್ಳಿನೆಲ್ಲ ತೆಗೆದು ಒಂದು ಕಡೆ ಮುಚ್ಚಿ ಎತ್ತಿಟ್ಬಿಟ್ಟು ತೊಳಿಬೇಕಾಗಿರೋ ಪಾತ್ರೆನೆಲ್ಲನೂ ತೊಳೆಯೋಕೆ ಹಾಕ್ಬಿಟ್ಟು ಅಡುಗೆ ಮನೆಯಲ್ಲಿ ಸ್ವಲ್ಪ ಬೆಳಗ್ಗೆಯಿಂದ ತಿಂಡಿ ಮಾಡುವಾಗ ಎಲ್ಲ ಗಲೀಜಾಗಿತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಅಂದರೆ ಇವಾಗೇನು ಒರೆಸೋದಕ್ಕೆ ಹೋಗಲ್ಲ, ಸಂಜೆ ಒಟ್ಟಿಗೆ ಅಡುಗೆ ಆದಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ, ಡೀಪ್ ಕ್ಲೀನ್ ಮಾಡ್ಕೊತೀನಿ. ಇವಾಗ ಏನೇನು ಚಿಕ್ಕ ಪುಟ್ಟ ಗಲೀಜಿದೆ ಅದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಪಾಪು ಮಲ್ಕೊಂಡಿದ್ದಾನೆ, ಒದ್ದಾಡ್ತಾ ಇರ್ತಾನೆ, ಅವಾಗವಾಗ ನೋಡ್ಕೊಬೇಕು. ನನ್ನ ಮಕ್ಕಳನ್ನ ಇಬ್ಬರನ್ನೂ ಅಂಗನವಾಡಿಗೆ ಕಳಿಸಿದ್ದೀನಿ. ನಮ್ಮ ಪಾಪುಗೆ ರೇಸನ್ ಕೊಡ್ತೀನಿ ಬನ್ನಿ ಅಂತ ಹೇಳಿದರು ಅಂಗನವಾಡಿಯವರು, ಅಲ್ಲಿಗೆ ಕಳಿಸಿದ್ದೀನಿ. ಅವರಿಲ್ಲ ಅಂತ ಸ್ವಲ್ಪ ಸಮಾಧಾನವಾಗಿ ಮಲಗಿದ್ದಾನೆ. ಇನ್ನೊಂದು 5 ನಿಮಿಷ 10 ನಿಮಿಷ ಬಂದು ಗಲಾಟೆ ಮಾಡಿದ್ರೆ ಎದ್ದೇ ಬಿಡ್ತಾನೆ. ನಾಳೆ ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಅಕ್ಕಿ ನೆನೆಸ್ತಾ ಇದ್ದೀನಿ. ದೋಸೆಗೆ ಇಡ್ಲಿಗೆಲ್ಲ ಸೊಸೈಟಿ ಅಕ್ಕಿನೇ ನೆನೆಸ್ಕೋತೀನಿ. ನಾವು ಹೆಣ್ಮಕ್ಳು ಹೆಂಗೆ ಅಂದರೆ ಸಂಜೆ ಏನು ಮಾಡಬೇಕು, ನಾಳೆ ಬೆಳಿಗ್ಗೆ ಏನು ಮಾಡಬೇಕು ಅಂತ ಮೊದಲೇ ಎಲ್ಲನೂ ಯೋಚನೆ ಮಾಡಿ ಕೆಲಸ ಮಾಡ್ತಿರ್ತೀವಿ. ಆದರೆ ಸಂಜೆ ಗಂಡಸರು ಬಂದಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಇರ್ತೀಯಲ್ವಾ, ನೀನೇನು ತಲೆ ಕೆಡಿಸ್ಕೋಬೇಡ, ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು ಅಂತಾರೆ. ಇದನ್ನೆಲ್ಲ ಯಾರು ಮಾಡ್ತಾರೆ ಹೇಳಿ? ನಾವೇ ತಾನೇ ತಲೆ ಕೆಡಿಸ್ಕೊಂಡು ಮಾಡಬೇಕಾಗಿರೋದು. ನಮ್ಮ ಕಡೆ ನಾವು ಅಕ್ಕಿನ ಇದರಲ್ಲೇ ಅಳತೆ ಮಾಡ್ಕೊಳ್ಳೋದು. ಇದನ್ನು ಪಾವ್ ಅಂತ ಕರಿತೀವಿ ನಾವು. ಇದರಲ್ಲಿ 2.5 ಪಾವ್ಗೆ ನಾನು 3/4 ಪಾವಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಈಗ 1-2 ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊತೀನಿ. ಇಷ್ಟು ಮೆಂತ್ಯನ ಹಾಕ್ಕೊಂಡು ಇಷ್ಟನ್ನು ನೆನೆಸ್ಕೊತೀನಿ. ದೋಸೆ ಬೆಳಿಗ್ಗೆ ಅನ್ನಕ್ಕೆ ಇಟ್ಟಿದ್ನಲ್ಲ, ಇದೇ ಕುಕ್ಕರಲ್ಲಿ ನಾನು ಅಕ್ಕಿನ ತೊಳೆದು ನೆನೆಸ್ಕೊತೀನಿ. ಫಸ್ಟ್ ಇದರಲ್ಲಿ ಧೂಳು ಕಲ್ಲು ಏನಾದ್ರು ಇದ್ದರೆ ಕೇರ್ಬಿಟ್ಟು ನೀಟಾಗಿ ಸೋಸ್ಕೋಬೇಕು. ನಮ್ಮ ಮನೇಲಿ ಸ್ವಲ್ಪ ಅಕ್ಕಿ ಕಪ್ಪು ಹುಳಾಗ್ಬಿಟ್ಟಿದೆ, ಅಂದರೆ ಒಂದೇ ಕಡೆ ಇಟ್ಟು ಬಿಸಿಲಲ್ಲಿ ಹಾಕಿಲ್ಲ, ಅದಕ್ಕೆ 2-3 ಸರಿ ನೀಟಾಗಿ ನಾನು ಸೋಸ್ಕೊತೀನಿ. ಒಂದ್ರಿಗೆ ಹಾಕಿದ್ರೂ ಕೂಡ ಹುಳ ಆಗ್ಬಿಟ್ಟಿದೆ. ಅದಾದಮೇಲೆ 4-5 ಸರಿ ತೊಳೆದು ಆಮೇಲೆ ಅಕ್ಕಿನ ನೆನೆಸ್ಕೋತೀನಿ. ಇದೇ ಅಕ್ಕಿ ಜೊತೆನೇ ಸ್ವಲ್ಪ ಅವಲಕ್ಕಿನೂ ಹಾಕಿ ತೊಳೆದು ನೆನೆಸ್ಕೋತೀನಿ. ಬೆಳಿಗ್ಗೆ ಅನ್ನ ಇದೆ ಅದನ್ನು ಹಾಕೊಬೋದು, ಆದರೆ ಪಾಪುಗೆ ಬೆಳಿಗ್ಗೆ ತಿಂಡಿಗೆ ನಾನು ದೋಸೆನೂ ಕೊಡೋದ್ರಿಂದ ಅವನಿಗೂ ಎದೆ ಉರಿ ಆಗಿಬಿಡುತ್ತೆ ಅಂತ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಸಂಪಣ ಕೂಡ ಚೆನ್ನಾಗಿ ಹುಳಿ ಬರುತ್ತೆ ಅಂತ. ನಿನ್ನೆ ನಮ್ಮ ಅಮ್ಮನ ಮನೆಯಿಂದ ಸೊನೆ ಅವರೆಕಾಳು ಕೊಟ್ಟಿದ್ದರು, ಅಂದರೆ ಊರಲ್ಲೇ ಬೇರೆ ಯಾರೋ ಕೊಟ್ಟಿದ್ರಂತೆ ಅವ್ರಿಗೆ. ಅದನ್ನು ಅವರು ಬಿಡಿಸಿ ನನಗೆ ಕೊಟ್ಟಿದ್ದಾರೆ. ಇದನ್ನು ನೆನೆಸ್ಬಿಡ್ತೀನಿ. ರಾತ್ರಿ ಬಿಡಿಸಿ ಇಟ್ಬಿಟ್ರೆ, ಅಂದರೆ ಚಿತ್ರಿಸ್ಬಿಟ್ರೆ ಬೆಳಿಗ್ಗೆಗೆ ದೋಸೆಗೆ ಸಾಂಬಾರು ಮಾಡ್ಕೋಬೋದು. ಅದಕ್ಕೆ ಇದನ್ನು ಕೂಡ ನೆನೆಸಿಡ್ತಾ ಇದ್ದೀನಿ. ಅಕ್ಕಿನ ದೋಸೆಗೆ ನೆನೆಸ್ಬಿಟ್ಟು ಸಾಂಬಾರಿಗೆ ಅಂತ ಅವರೆಕಾಳನ್ನು ಕೂಡ ನೆನೆಸ್ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಮಾತಾಡೋಣ ಅಂತ. ವಿಡಿಯೋನ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಪರಿಚಯ ಮಾಡ್ಕೊಳ್ಳೋದೆ ಮರ್ತಿದ್ದೀನಿ ಅಂತಲ್ಲ, ಅಂದರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಾವು ವೀಡಿಯೋಸ್ ಮಾಡ್ತಾಯಿದ್ರೆ ನೋಡಿದವ್ರಿಗೆ ಗೊತ್ತಾಗುತ್ತೆ ನಮ್ಮ ಬಗ್ಗೆ. ಅದನ್ನೇನು ವೀಡಿಯೋ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಹಾಗೆ ಬಿಟ್ಟೆ. ಆದರೆ ನನ್ನ ವೀಡಿಯೋಸ್ ಜಾಸ್ತಿ ರೀಚ್ ಆಗ್ತಾಯಿಲ್ಲ, ಸಬ್ಸ್ಕ್ರೈಬರ್ ಕೂಡ ಆಗ್ತಾಯಿಲ್ಲ. ಅದಕ್ಕೆ ನನ್ನದು ಪರಿಚಯ ವ್ಲಾಗ್ ನಾನು ಮಾಡೇ ಇಲ್ಲ ಅಲ್ವಾ, ಅದಕ್ಕೆ ಈ ವ್ಲಾಗಲ್ಲೇ ನನ್ನ ಬಗ್ಗೆ ಪುಟ್ಟದಾಗಿ ನಿಮಗೆ ತಿಳಿಸ್ಕೊಳ್ಳೋಣ ಅಂತ. ನಾನು ಸ್ವಲ್ಪ ಮಾತಾಡೋಣ ಅನ್ನೋ ಅಷ್ಟರಲ್ಲೇ ಇವನು ಎದ್ದೇ ಬಿಟ್ಟ, ಮಲಗಿಸಿದ್ದೆ ಈಗಷ್ಟೇ. ಸ್ವಲ್ಪ ಗಲಾಟೆ ಆದ್ರೂ ಎದ್ಬಿಡ್ತಾನೆ. ನನ್ನ ಹೆಸರು ಮಮತಾ, ನಾನು PUC ಓದಿದ್ದೀನಿ. ನಮ್ಮೂರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಪಕ್ಕ ಒಂದು ಹಳ್ಳಿ. ಮತ್ತು ನನಗೆ 3 ಜನ ಮಕ್ಕಳು, ಅದರಲ್ಲಿ 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಇವನಿಗೀಗ 1 ವರ್ಷ. ಇದಿಷ್ಟು ನನ್ನ ಪರಿಚಯ. ಮುಂದೆ ನಾನು ವೀಡಿಯೋಸ್ನ ನೋಡ್ತಾ ಇರಿ, ನನ್ನ ಬಗ್ಗೆ ನಿಮಗೆ ಗೊತ್ತಾಗುತ್ತೆ.
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮುದ್ದು ಅಲ್ಲೋಡು, ಹಾಯ್ ಮಾಡು. ಹಾಯ್. ನಮ್ಮೂರ ಕಡೆ ತುಂಬ ಚಳಿ, ಅದಕ್ಕೆ ಸ್ವೆಟ್ರು ಮಂಕಿ ಕ್ಯಾಪ್ ಎಲ್ಲ ಹಾಕಿರ್ತೀನಿ, ಆಗಿಬಿಡುತ್ತೆ ಅಂತ. ಅಲ್ವಾ ಬಂಗಾರಿ? ಅಲ್ವಾ ಬಂಗಾರಿ? ಹಾಯ್ ಮಾಡು ಬನ. ಹಾಯ್ ಹಾಯ್ ಮಮ್ಮಗೆ ಹಾಯ್ ಮಾಡು. ಇವಾಗ ಎದ್ದಿದ್ದಾನೆ ಅಲ್ವಾ, ಅದಕ್ಕೆ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ. ಫೀಡ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ನನ್ನ ಕೆಲಸಗಳನ್ನ ಮಾಡ್ಕೊಳ್ಳುವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಗುಗೆ ಮಲ್ಕೊಳ್ಳೋದಕ್ಕಂತೂ ಬಿಡೋದೇ ಇಲ್ಲ, ಗಲಾಟೆ ಮಾಡ್ತಾನೆ ಇರ್ತಾರೆ. ಇವಾಗಲೂ ಹೊರಗಡೆ ಆಟ ಆಡ್ತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಗಲಾಟೆ ಮಾಡಬಾರ್ದು. ಹಾಯ್ ಮಾಡಿ ನಾನು ವಿಡಿಯೋಸ್ಗೆ. ಆಟ ಸಾಮಾನೆಲ್ಲ ಏನು ಆಟ ಆಡ್ತಾ ಇದ್ದಾರೆ? ಏನು ಅಡುಗೆ ಮಾಡ್ತಾ ಇದ್ದಾರೆ? ಓಹೋ, ನೀವು ಗೇಮ್ ಆಡ್ತಾ ಇದ್ದಾರ್ಯಾ? ಗುಂಡು ನನ್ನ ತಮ್ಮನ ಮಗಳು ಅವಳು. ಹಾಯ್ ಮಾಡು ಗುಂಡು. ನಮ್ಮ ಅತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಮನೆ ಟೆಂಟ್ ಹೌಸ್ ಹಾಕೊಂಡಿದ್ದಾರೆ. ಪಾಪುನ ಕೂರಿಸ್ಕೊಂಡು ಆಟ ಆಡಿಸ್ತಾ ಇರಿ ಅಂತ ಬಂದು ನಾನಿಲ್ಲಿ ಮಗುದು ಬಟ್ಟೆ ಎಲ್ಲನೂ ತೊಳ್ಕೊತಾ ಇದ್ದೆ. ಅಷ್ಟರಲ್ಲಿ ನಾನು ಎತ್ಕೊಬೇಕು, ಪಾಪುನ ನಾನು ಎತ್ಕೊಬೇಕು ಅಂತ ಜಗಳ ಸ್ಟಾರ್ಟ್ ಮಾಡೇ ಬಿಟ್ಟಿದ್ದಾರೆ. ಇವರಿಬ್ರು ಜಗಳ ಮಾಡಿ ಓಡಾಡ್ತಾ ಇದ್ರೆ ನನ್ನ ಮಗನ ಖುಷಿ ಕಿರ್ಚ್ತಾ ಇರ್ತಾನೆ. ಅವರಿಬ್ಬರನ್ನೂ ಸಮಾಧಾನ ಮಾಡಿ ಆದಮೇಲೆ ನಮ್ಮ ಮನೆಯವರು ಪಾನಿಪುರಿ ತಂದಿದ್ರು. ಎಲ್ಲರೂ ಕುತ್ಕೊಂಡು ಪಾನಿಪುರಿ ತಿಂತಾ ಇದ್ವಿ. ನಮ್ಮ ಮನೆಯವ್ರು ನೋಡಿ ಏನಂತಾರೆ ರೇಗಿಸ್ತಾರೆ. ಹೆಂಗ್ಸ್ಗಳು ಪಾನಿಪುರಿ ಪಾರ್ಟಿ ಮಾಡ್ತಾರ. ಪಾನಿಪುರಿನೆಲ್ಲ ತಿನ್ಕೊಂಡು ಸಂಜೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಬೆಳಿಗ್ಗೆನೇ ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದೆ ಅಲ್ವಾ, ಅದಕ್ಕೆ ಫಸ್ಟು ಬೋಂಡ ಮಾಡಿ ಇಟ್ಬಿಡೋಣ, ಆಮೇಲೆ ಬೇಳೆ ಉಪ್ಪು ಸಾಂಬಾರು ಮಾಡಿಬಿಟ್ರೆ ನೆಂಚ್ಕೊಂಡು ಊಟ ಮಾಡ್ಕೋಬೋದು, ಮುದ್ದೆ ಅನ್ನ ಮಾಡಿಕೊಂಡು ಅಂತ. ನಾನಿಲ್ಲಿ ಸ್ವಲ್ಪ ಒಂದು ಬೌಲ್ ಆಗೋಷ್ಟು ಕಡಲೆ ಹಿಟ್ಟು, 1-2 ಸ್ಪೂನಷ್ಟು ಅಕ್ಕಿ ಹಸಿಟ್ಟು, ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಸೋಡಾ, ಇಷ್ಟನ್ನು ಹಾಕಿ ಇಟ್ಕೊತಾ ಇದ್ದೀನಿ. ಅದಕ್ಕೇ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಚಿಕ್ಕದಾಗಿ ಹೆಚ್ಕೊಂಡಿರೋ ಸಬ್ಬಸಿಗೆ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಮರದಲ್ಲೇ ಮಿಕ್ಸ್ ಮಾಡ್ಕೊತೀನಿ. ನಾನಿಲ್ಲಿ ಹಸಿರು ಮೆಣಸಿಕಾಯಿ ಏನೂ ಹಾಕೋದಿಲ್ಲ, ಯಾಕಂದರೆ ಮಕ್ಕಳು ಬಾಯಿಗೆ ಸಿಕ್ಕಿದ್ರೆ ಖಾರ ಅಂತ ಬೋಂಡ ತಿನ್ನೋದೇ ಇಲ್ಲ. ಅದಕ್ಕೆ ಸ್ವಲ್ಪ ಖಾರಕ್ಕೆ ಇರಲಿ ಅಂತ ಅಚ್ಕಾರದ ಪುಡಿನೇ ನಾನಿಲ್ಲಿ ಸೇರಿಸ್ಕೊಂಡು ಎಲ್ಲನೂ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ಎಲ್ಲನೂ ನೀಟಾಗಿ ಕಲಸಿ ಇಟ್ಬಿಟ್ಟು ಬಾಣಲಿನ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆನ ಬಿಸಿ ಮಾಡಿಕೊಂಡು 1-2 ಸ್ಪೂನ್ ಅಷ್ಟು ಎಣ್ಣೆನ ನಾನು ಆವಾಗಲೇ ಕಲಸಿ ಇಟ್ಕೊಂಡಿರೋ ಬೋಂಡ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಬೋಂಡ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅಂತ ಇವಾಗ ಒಂದೊಂದೇ ಬೋಂಡನ ಹಾಕ್ಕೊತಾ ಇದ್ದೀನಿ. ಇವಾಗ ಪೂರ್ತಿ ಎಲ್ಲ ಬೋಂಡಗಳನ್ನು ಬೇಯಿಸ್ಕೊಂಡಾಯಿತು. ನಮ್ಮ ಮನೆಯವರು ನಮ್ಮ ಮಕ್ಕಳು ಎಲ್ಲರೂ ನಾವು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು. ಮಾಡಿರೋ ಅಡುಗೆನೆಲ್ಲ ಒಂದು ಕಡೆನೇ ಇಟ್ಕೊಂಡು, ಆದರೆ ಇವತ್ತು ಲೇಟ್ ಆಗಿಬಿಟ್ಟಿದೆ, ಇನ್ನೂ ಅಕ್ಕಿ ರುಬ್ಬಿಲ್ಲ ಅಂತ ಅವ್ರುಗಳ್ಗೆ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ. ಬೇಳೆ ಉಪ್ಪು ಸಾಂಬಾರು ಮತ್ತು ಮುದ್ದೆ ಮತ್ತು ಜೊತೆಗೆ ರೈಸ್ ಮಾಡ್ಕೊಂಡಿದ್ದೀವಿ, ಅದ್ರ ಜೊತೆಗೆ ಬೋಂಡ ತುಂಬ ಚೆನ್ನಾಗಿದೆ ಅಂತ ಊಟ ಮಾಡ್ತಾಯಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಎಷ್ಟೇ ಕೆಲಸ ಮಾಡ್ತಾಯಿದ್ರೂ ಮುಗಿಯೋದೇ ಇಲ್ಲ. ಒಬ್ಬರೇ ಎಲ್ಲ ಕೆಲಸನ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಲ್ವಾ. ಅದಕ್ಕೆ ಇದಕ್ಕೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ಊಟ ಮಾಡ್ಕೋತೀನಿ ನಾನು. ನಮ್ಮ ಮನೇಲಿ ಎಲ್ರದ್ದು ಊಟ ಆಯಿತು. ಇವಾಗ ಅಕ್ಕಿನ ರುಬ್ಬಿಟ್ಟಿದ್ದೀನಿ. ನಾನು ಊಟ ಮಾಡ್ಕೊಂಡು ಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇಷ್ಟೊತ್ತವರೆಗೂ ನಾನು ಈ ಪುಟ್ಟ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.